ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶ್ರೀಮತಿ ವೀಣಾ GS, ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿ, ಬೆಂಗಳೂರಿನಲ್ಲಿರುವ ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನು ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಅಂತಿಮ BA ಫೈನಲ್ BAನ ಪೇಪರ್ 5 ಆಗಿರುವಂತಹ ಕಾರ್ಪೊರೇಟ್ ಎಕನಾಮಿಕ್ಸ್, ಕಂಪನಿ ಸಂಬಂಧಿ ಅರ್ಥಶಾಸ್ತ್ರದ ಮೊದಲನೇ ಚಾಪ್ಟರ್ ಆಗಿರುವಂತಹ ಇಂಟ್ರೊಡಕ್ಷನ್ ಟು ಕಾರ್ಪೊರೇಟ್ ಎಕನಾಮಿಕ್ಸ್, ಕಂಪನಿ ಸಂಬಂಧ ಅರ್ಥಶಾಸ್ತ್ರದ ಪ್ರವೇಶನ ಅಂತ ಇರುವಂತಹ ಮೊದಲನೇ ಚಾಪ್ಟರ್ನ ಒಂದು ಟಾಪಿಕ್ ಆಗಿರುವಂತಹ ಕಂಪನಿಯ ಅರ್ಥ ಮತ್ತು ವ್ಯಾಖ್ಯಾನಗಳು, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಾರ್ಪೊರೇಟ್ ಕುರಿತಂತೆ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಅಂತಿಮ BAಯಲ್ಲಿ ನೀವು 2 ಪೇಪರನ್ನು ಅಧ್ಯಯನ ಮಾಡ್ತೀರಿ. ಇದರಲ್ಲಿ ಮೊದಲನೇ ಮತ್ತು ಕಡ್ಡಾಯವಾಗಿರುವಂತಹ ಪೇಪರ್ ಅಂದರೆ ಕಾರ್ಪೊರೇಟ್ ಎಕನಾಮಿಕ್ಸ್. ಈ ಕಾರ್ಪೊರೇಟ್ ಎಕನಾಮಿಕ್ಸಿನ ಫಸ್ಟ್ ಚಾಪ್ಟರ್ ಏನಿದೆ, ಇಂಟ್ರೊಡಕ್ಷನ್ ಟು ಕಾರ್ಪೊರೇಟ್ ಎಕನಾಮಿಕ್ಸ್, ಇದು ನಿಮ್ಮ ಈ ಇಡೀ ಸಿಲೆಬಸ್ಸಿಗೆ ನಿಮ್ಮನ್ನು ಪರಿಚಯಿಸಿಕೊಡುತ್ತದೆ. ಈ ಒಂದು ಚಾಪ್ಟರ್ನಲ್ಲಿ ನೀವು ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊತೀರಿ. ಹಾಗೂ ಕಾರ್ಪೊರೇಟ್ ಜಗತ್ತು ಮತ್ತು ಕಾರ್ಪೊರೇಟ್ ಉದ್ಯಮಗಳು, ಅವುಗಳ ಉದ್ದೇಶಗಳು, ಅವುಗಳ ಒಂದು ಗವರ್ನೆನ್ಸ್ ಹೇಗಿದೆ ಅನ್ನೋದನ್ನು ಸಹ ಈ ಚಾಪ್ಟರ್ನಲ್ಲಿ ನೀವು ತಿಳ್ಕೊಳ್ತೀರಿ. ಈಗ ಮೊಟ್ಟ ಮೊದಲಿಗೆ ನಾನು ನಿಮಗೆ ತಿಳಿಸಿಕೊಡಬೇಕಾಗಿರುವಂತಹ ವಿಷಯ ಅಂದರೆ ಈ ಕಾರ್ಪೊರೇಟ್ನ ಅರ್ಥ ಏನು, ಅದರ ವ್ಯಾಖ್ಯಾನಗಳು ಏನು ಅನ್ನೋದು. ಮಕ್ಕಳೇ, ನೀವು ಸಾಮಾನ್ಯವಾಗಿ ಕಂಪನಿ, ಕಂಪನಿ, ಕಾರ್ಪೊರೇಷನ್, ಕಾರ್ಪೊರೇಟ್ ಸೆಕ್ಟರ್ ಈ ಮುಂತಾದ ಹೆಸರುಗಳನ್ನು ನೀವು ಕೇಳ್ತಾ ಬಂದಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಮೊಟ್ಟ ಮೊದಲಿಗೆ ಈ ಕೆಲವೊಂದು ಪರಿಕಲ್ಪನೆಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಸ್ಟೂಡೆಂಟ್ಸ್, ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಸರ್ಟನ್ ಕಾನ್ಸೆಪ್ಟ್ಸ್ ಸಚ್ ಆಸ್ ಕಂಪನಿ, ಕಾರ್ಪೊರೇಟ್, ಕಾರ್ಪೊರೇಷನ್, ಕಾರ್ಪೊರೇಟ್ ಕಂಪನಿ, corporate sector, etc. So first of all, I am going to introduce you to these concepts. ಈಗ ಮೊಟ್ಟ ಮೊದಲನೇದಾಗಿ ಕಂಪನಿ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. Let us now understand the meaning of a company. Company is basically a legal entity representing an association of people, either natural or legal or mixture of both, with a specific objective. That is, a company is set up naturally or legally, or it may be a mixture of both, and it is set up with an association of people, and it has a specific objective. And company members share a common purpose and unite to achieve specific declared goals. Usually, a company is referred to as small business units. ಕಂಪನಿ ಅಂದರೆ ಒಂದು ಶಾಸನಬದ್ಧವಾದಂತಹ ಒಂದು ಸಂಸ್ಥೆ. ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ಸಹಜವಾಗಿ ಅಥವಾ ಶಾಸನಬದ್ಧವಾಗಿ ಅಥವಾ ಎರಡನ್ನೂ ಒಳಗೊಂಡಂತೆ ಜನರ ಸಮೂಹದಿಂದ ಅಥವಾ ಜನರ ಸಂಘಟನೆಯಿಂದ ಸ್ಥಾಪಿತವಾದಂತಹ ಸಂಸ್ಥೆ ಅಂತ ಹೇಳ್ಬೋದು. ಈ ಕಂಪನಿ ಹಲವಾರು ಸದಸ್ಯರನ್ನು ಒಳಗೊಂಡಿರುತ್ತೆ. ಈ ಸದಸ್ಯರೆಲ್ಲರೂ ಒಂದು ಸಾಮಾನ್ಯವಾದಂತಹ ಉದ್ದೇಶವನ್ನು ಹೊಂದಿರ್ತಾರೆ ಹಾಗೂ ತಮ್ಮ ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿ ಅದರ ಸಾಧನೆಯ ಕಡೆಗೆ ಮುನ್ನಡೆಯುತ್ತಾರೆ. ಸಾಮಾನ್ಯವಾಗಿ ಕಂಪನಿಯನ್ನು ಒಂದು ಸಣ್ಣ ಪ್ರಮಾಣದ ವ್ಯಾವಹಾರಿಕ ಸಂಸ್ಥೆಯನ್ನು ಸೂಚಿಸೋದಕ್ಕೆ ಬಳಸಲಾಗತ್ತೆ. ಒಂದು ಸಣ್ಣ ಪ್ರಮಾಣದ ಉದ್ಯಮ ಅಥವಾ ಒಂದು ಸಣ್ಣ ಪ್ರಮಾಣದ ವ್ಯಾವಹಾರಿಕ ಸಂಸ್ಥೆಯನ್ನು ಸೂಚಿಸೋದಕ್ಕೆ ಕಂಪನಿ ಅನ್ನೋ ಒಂದು ಪದವನ್ನು ಬಳಸಲಾಗುತ್ತೆ. ಸ್ಟೂಡೆಂಟ್ಸ್, ಲೆಟ್ us now understand the meaning of corporate. Corporate usually refers to a larger company or a group of large companies. Hence, corporate company refers to a big business entity which is legal and under the control of the government. ಕಂಪನಿ ಅನ್ನೋ ಅರ್ಥವನ್ನು ತಿಳ್ಕೊಂಡ್ವಿ. ಈಗ ಕಾರ್ಪೊರೇಟ್ ಅನ್ನೋದರ ಅರ್ಥವನ್ನು ತಿಳಿದುಕೊಳ್ಳೋಣ. ಕಾರ್ಪೊರೇಟ್ ಅನ್ನೋ ಪದವನ್ನು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಬಳಸಲಾಗುತ್ತೆ. ಬೃಹತ್ ಕಂಪನಿಗಳಿಗೆ ಈ ಒಂದು ಪದವನ್ನು ಬಳಸಲಾಗುತ್ತೆ.
ಕಾರ್ಪೊರೇಟ್ ಅನ್ನೋದಕ್ಕೆ ಕನ್ನಡದಲ್ಲಿ ಸಹಜವಾಗಿ ಕಂಪನಿ ಎಂದೇ ಬಳಸ್ತಾರೆ ಅಥವಾ ಕಾರ್ಪೊರೇಟ್ ಅಂತಲೂ ಬಳಸಬಹುದು. ಕೆಲವೊಮ್ಮೆ ಇದಕ್ಕೆ ಔದ್ಯಮಿಕ ಅನ್ನೋ ಪದದ ಬಳಕೆ ಸಹ ಉಂಟು. ಹಾಗಾಗಿ ಈ ಕಾರ್ಪೊರೇಟ್ ಕಂಪನಿ ಅಂತಂದರೆ ಒಂದು ದೊಡ್ಡ ವ್ಯಾವಹಾರಿಕ ಸಂಸ್ಥೆಯಾಗಿದ್ದು ಶಾಸನಬದ್ಧವಾಗಿ ರೂಪುಗೊಂಡಿದ್ದು ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರುವಂತಹ ಒಂದು ಸಂಸ್ಥೆ ಅಥವಾ ಸಂಘಟನೆಯಾಗಿದೆ. So this is the meaning of company and corporate. So in the business world, company usually refers to a small business unit and corporate usually refers to a larger company or a larger business unit. ಸೊ ನಾನು ಈಗ ತಾನೇ ಹೇಳಿದ ಹಾಗೆ ಕಂಪನಿ ಅನ್ನೋ ಪದವನ್ನು ಸಣ್ಣ ವ್ಯಾವಹಾರಿಕ ಸಂಸ್ಥೆಗಳಿಗೂ ಕಾರ್ಪೊರೇಟ್ ಅನ್ನೋ ಪದವನ್ನು ಬೃಹತ್ ವ್ಯಾವಹಾರಿಕ ಸಂಸ್ಥೆಗಳಿಗೂ ಬಳಕೆ ಮಾಡಲಾಗತ್ತೆ. ಈಗ ನಾವು ಹೆಚ್ಚಾಗಿ ಈ ಕಾರ್ಪೊರೇಟ್ ಕಂಪನಿಯ ಬಗ್ಗೆ ತಿಳ್ಕೋಬೇಕಾಗತ್ತೆ. ಈ ಕಾರ್ಪೊರೇಟ್ ಕಂಪನಿಗಳು ಸಾಮಾನ್ಯ ಮನುಷ್ಯ ಅಥವಾ ಒಂದು ವ್ಯಕ್ತಿಗೆ ಇರುವಂತಹ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಈ ಕಂಪನಿಗೂ ಸಹ ಇರುತ್ತದೆ. ಈ ಕಂಪನಿ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ. ತನ್ನ ವ್ಯವಹಾರವನ್ನು ನಡೆಸೋದಕ್ಕೋಸ್ಕರ ಬೇರೆ ಬೇರೆ ಮೂಲಗಳಿಂದ ಹಣವನ್ನು ಸಾಲವಾಗಿ ತೆಗೆದುಕೊಳ್ಳುತ್ತೆ. ಕಾರ್ಮಿಕರನ್ನು ಕೆಲಸಕ್ಕೆ ನೇಮಕಾತಿ ಮಾಡಿಕೊಳ್ಳುತ್ತೆ. ತನ್ನದೇ ಆದಂತಹ ಸಂಪತ್ತನ್ನು ಇದು ಗಳಿಸುತ್ತೆ. ಹಾಗೆ ಸರ್ಕಾರಕ್ಕೆ ತೆರಿಗೆಗಳನ್ನು ಕಟ್ಟುತ್ತೆ. ತನಗೆ ಅನ್ಯಾಯ ಮಾಡಿದವರ ವಿರುದ್ಧ ಮೊಕದ್ದಮೆ ಹೂಡುವಂತಹ ಹಕ್ಕನ್ನು ಅವಕಾಶವನ್ನೂ ಸಹ ಈ ಕಾರ್ಪೊರೇಟ್ ಕಂಪನಿಗಳು ಹೊಂದಿರುತ್ತದೆ. ಹಾಗೆ ಇದು ಏನಾದರೂ ಬೇರೆಯವರಿಗೆ ಅನ್ಯಾಯವನ್ನು ಮಾಡಿದರೆ ಅಥವಾ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಅಥವಾ ಕಾರ್ಯಾಚರಣೆಗಳನ್ನು ಮಾಡಿದರೆ ಬೇರೆಯವರಿಂದ ಮೊಕದ್ದಮೆಗೂ ಕೂಡ ಇದು ಒಳಗಾಗಬಹುದು. ಹಾಗೆ ಕೆಲವರು ಇದನ್ನು ಶಾಸನಬದ್ಧ ವ್ಯಕ್ತಿ ಅಂತ ಸಹ ಕರೆಯೋದು ಉಂಟು. A corporate company enjoys most of the rights and responsibilities that are enjoyed by an individual person. Like an individual person in his life, corporate company also enters into various types of contracts, agreements, and to carry on its business, it borrows money from various sources. It hires employees for its activities. It owns assets of various kinds, and it also pays taxes like an individual who pays taxes to the government. And when it is undergoing any injustice, it can sue the opposite party. And when it is doing some injustice to other, a corporate company can also be sued by others. Sometimes corporate company is also referred to as a legal person. ಈ ಕಾರ್ಪೊರೇಟ್ ಕಂಪನಿ ಅಥವಾ ಈ ಕಂಪನಿಯಲ್ಲಿ ಸಾಮಾನ್ಯವಾಗಿ 2 ರೀತಿಯ ವಿಧಗಳನ್ನು ನಾವು ಕಾಣ್ತೀವಿ. ಒಂದು ಸಾರ್ವಜನಿಕ ನಿಯಮಿತ ಕಂಪನಿ, ಅಂದರೆ ಸಂಪೂರ್ಣವಾಗಿ ಸರ್ಕಾರದ ಒಡೆತನಕ್ಕೆ ಒಳಪಟ್ಟಿರುವಂತಹ ಕಂಪನಿ. ಸರ್ಕಾರವೇ ಇದರ ಮಾಲೀಕತನ, ಇದರ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಹೊಂದಿರುತ್ತದೆ. ಎರಡನೇ ರೀತಿ ಅಂದರೆ ಖಾಸಗಿ ಕಂಪನಿಗಳು, ಅಂದರೆ ವ್ಯಕ್ತಿಗಳು ಸಾಮೂಹಿಕವಾಗಿ ನಡೆಸುವಂತಹ ಸಂಸ್ಥೆಯಾಗಿರುತ್ತೆ. ಕಾರ್ಪೊರೇಟ್ ಕಂಪನಿ ಆರ್ ಯೂಶಲಿ ಫೌಂಡ್ ಆಫ್ 2 types. One is public limited corporation, which is controlled, owned and managed by the government. And the second type is the private corporation or the private corporate companies, which are run by a group of individuals. Now let us understand how a corporation or a corporate company is created. The modern corporate companies are created by a group of shareholders. Shareholders can be any people who are interested to buy the shares of a corporate company can become the shareholder of the company, and all these shareholders are considered to be the joint owners of the corporate company. And all these shareholders will hold a common stock and they pursue a common goal,
with respect to that particular company. And the goals of the corporation can be profit or non-profit. Many of the business corporate companies have profit as their main goal. There are also certain corporations who work for other objectives rather than profit. They are called as non-profit corporate companies. And coming to the number of shareholders, it can vary in its number. Shareholders can vary from single to several in number. And these corporate companies are created and regulated in accordance to the corporate laws of that particular country. ಒಂದು ಕಂಪನಿಯ ನಿರ್ಮಾಣ ಹೇಗಾಗತ್ತೆ ಅನ್ನೋದನ್ನು ನಾವೀಗ ಒಂದು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಒಂದು ಕಂಪನಿ, ಕಾರ್ಪೊರೇಟ್ ಕಂಪನಿಯನ್ನು ನಿರ್ಮಾಣ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಷೇರುದಾರರು. ಯಾವುದೇ ವ್ಯಕ್ತಿ ಯಾವುದೇ ಕಂಪನಿಯ ಷೇರುದಾರನಾಗಬಲ್ಲ. ಆ ಒಂದು ಕಂಪನಿಯ ಷೇರನ್ನು ಕೊಂಡುಕೊಳ್ಳುವ ಆಸಕ್ತಿ ಇರುವಂಥವರು ಆ ಕಂಪನಿಯ ಷೇರನ್ನು ಕೊಂಡ ತಕ್ಷಣ ಅದರ ಷೇರುದಾರರಾಗ್ತಾರೆ. ಆ ಕಂಪನಿಯ ಷೇರುದಾರರೆಲ್ಲರೂ ಆ ಕಂಪನಿಯ ಮಾಲೀಕರೆನಿಸ್ಕೊಳ್ತಾರೆ. ಷೇರುದಾರರೆಲ್ಲರೂ ಆ ಕಂಪನಿಯ ಒಂದು ಸಾಮಾನ್ಯ ಷೇರನ್ನು ಹೊಂದಿರ್ತಾರೆ ಮತ್ತು ಆ ಕಂಪನಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾದ ಗುರಿಯನ್ನು ಸಹ ಹೊಂದಿರುತ್ತಾರೆ. ಈ ಕಂಪನಿಗಳು ಅಥವಾ ಈ ಕಾರ್ಪೊರೇಟ್ ಕಂಪನಿಗಳು ಅಂತ ಏನು ಹೇಳ್ತೀವಿ, ಇವುಗಳ ಗುರಿ ಲಾಭ ಗಳಿಸೋದು ಆಗಿರಬಹುದು ಅಥವಾ ಲಾಭರಹಿತವಾದ ಗುರಿಗಳನ್ನು ಕೂಡ ಅವು ಹೊಂದಿರಬಹುದು. ಬಹುತೇಕ ವ್ಯಾವಹಾರಿಕ ಕಂಪನಿಗಳು ಲಾಭ ಗಳಿಸುವ ಗುರಿಯನ್ನು ಹೊಂದಿರುತ್ತವೆ. ಆದರೆ ನಾವು ನಮ್ಮ ಒಂದು ಸಮಾಜದಲ್ಲಿ ಲಾಭರಹಿತ ಗುರಿಗಳನ್ನು ಇಟ್ಟುಕೊಂಡು ಕಾರ್ಯಾಚರಣೆಯನ್ನು ಮಾಡುತ್ತಿರುವಂತಹ ಕಂಪನಿಗಳನ್ನು ಸಹ ಕಾಣಬಹುದು. ಉದಾಹರಣೆಗೆ ಲಾಭರಹಿತವಾದ ಗುರಿಗಳು ಅಂದರೆ ಸೇವಾ ಗುರಿಯನ್ನು ಕೂಡ, ಅಂದರೆ ಸಾಮಾಜಿಕ ಸೇವೆಯನ್ನು ಒದಗಿಸುವುದು ಅಥವಾ ಪರಿಸರ ಸಂರಕ್ಷಣೆಯ ಗುರಿಯನ್ನು ಹೊಂದಿದ್ದು ಕಾರ್ಯಾಚರಣೆ ಮಾಡುವಂತಹ ಕಾರ್ಪೊರೇಟ್ ಕಂಪನಿಗಳನ್ನು ನಾವು ಕಾಣಬಹುದು. ಇನ್ನು ಷೇರುದಾರರಿಗೆ ಬಂದಾಗ ಷೇರುದಾರರ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ ಅದು ಒಬ್ಬನಿಂದ ಹಲವಾರು ಸಂಖ್ಯೆಗೆ ಅದು ವಿಸ್ತರಣೆ ಆಗೋದಕ್ಕೆ ಅವಕಾಶ ಇದೆ. ಈ ಕಂಪನಿಗಳನ್ನು ಹೇಗೆ ರಚನೆ ಮಾಡಲಾಗತ್ತೆ ಅಂದರೆ ಆ ದೇಶದ ಒಂದು ಕಂಪನಿ ನಿಯಮ ಅಂತೇನಿರುತ್ತೆ, ಆ ದೇಶದ ಕಂಪನಿಯ ನಿಯಮಕ್ಕೆ ಅನುಸಾರವಾಗಿ ಈ ಕಂಪನಿಗಳನ್ನು ರಚನೆ ಮಾಡಲಾಗತ್ತೆ ಹಾಗೂ ನಿಯಂತ್ರಣ ಕೂಡ ಮಾಡಲಾಗತ್ತೆ. Now let us understand some of the definitions of a corporation. Chief Justice John Marshall, in a famous Supreme Court decision way back in 1819, said, "A corporation is an artificial person, invisible, intangible, and existing only in contemplation of the law." In other words, a corporation is an artificial person created by law with most of the legal rights of a real person. 1819 ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತಹ ಜಾನ್ ಮಾರ್ಷಲ್ ಅನ್ನೋರು ಈ ರೀತಿಯಾಗಿ ಒಂದು ಕಂಪನಿಯ ಬಗ್ಗೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವರು ಹೇಳಿರುವ ಪ್ರಕಾರ ಕಂಪನಿ ಅನ್ನೋದು ಒಂದು ಅಗೋಚರವಾದ, ಅಮೂರ್ತವಾದ, ಕೃತಕವಾದ ವ್ಯಕ್ತಿ. ಈ ಒಂದು ಕಂಪನಿ ಅನ್ನೋದು ಒಂದು ನಿಯಮದಲ್ಲಿ ಮಾತ್ರ ಕಂಡುಬರುವಂತಹ ಒಂದು ಅಂಶ. ಅಥವಾ ಇನ್ನೊಂದು ರೀತಿ ಹೇಳುವುದಾದರೆ ಇದು ಕೃತಕವಾದ ವ್ಯಕ್ತಿ. ಈ ಕೃತಕವಾದ ವ್ಯಕ್ತಿಯನ್ನು ಒಂದು ಲಾ ಅಥವಾ ಒಂದು ನಿಯಮ ಇದನ್ನು ನಿರ್ಮಾಣ ಮಾಡಿದೆ. ಈ ಕೃತಕ ವ್ಯಕ್ತಿಗೆ ನೈಜ ವ್ಯಕ್ತಿಗೆ ಇರುವಂತಹ ಎಲ್ಲ ರೀತಿಯ ಶಾಸನಬದ್ಧ ಅಥವಾ ಕಾನೂನುಬದ್ಧ ಹಕ್ಕುಗಳು ಇರುತ್ತದೆ ಅನ್ನೋ ಒಂದು ವ್ಯಾಖ್ಯಾನವನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಮಾರ್ಷಲ್ ಅವರು ನೀಡಿದ್ದಾರೆ. Yet another definition of corporation given by Brian A. Garner is, a corporation
a partnership, association, joint stock company, trust, fund, or organized group of persons, whether incorporated or not, and any receiver, trustee in bankruptcy, or similar official or liquidating agent for any of the foregoing. ಮತ್ತೊಂದು ವ್ಯಾಖ್ಯಾನ ಕಂಪನಿಗೆ ನೀಡಿರುವವರು ಬ್ರಯನ್ ಎ ಗಾರ್ನರ್ ಅನ್ನುವರು. ಇವರ ಪ್ರಕಾರ ಕಂಪನಿ ಅನ್ನೋದು ಪಾಲುದಾರಿಕೆಯ ಒಂದು ಸಂಸ್ಥೆಯಾಗಿರಬಹುದು, ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಕೂಡು ಬಂಡವಾಳ ರೂಪದ್ದಾಗಿರಬಹುದು, ನ್ಯಾಸದಾರಿಕೆ ಟ್ರಸ್ಟ್ ರೂಪದಲ್ಲಾಗಿರಬಹುದು, ಫಂಡ್ ನಿಧಿ ರೂಪದಲ್ಲಾಗಿರಬಹುದು, ಅಥವಾ ಒಂದು ಸಂಘಟಿತ ವ್ಯಕ್ತಿಗಳ ಒಂದು ಸಮೂಹ ಆಗಿರಬಹುದು. ಅದು ಸ್ಥಾಪನೆ ಆಗಿರಬಹುದು ಅಥವಾ ಸ್ಥಾಪನೆ ಆಗದೇ ಇರಬಹುದು ಅನ್ನೋ ವ್ಯಾಖ್ಯಾನವನ್ನು ಅವರು ನೀಡ್ತಾರೆ. ಡಾಗ್ಲಸ್ ಹಾರ್ಪರ್ಸ್ defines corporation as a number of persons united to perform or carry out anything jointly. ಡಾಗ್ಲಸ್ ಹಾರ್ಪರ್ ಅನ್ನೋ ತಜ್ಞರು ಒಂದು ಸರಳವಾದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವರ ಪ್ರಕಾರ ಕಂಪನಿ ಅಂದರೆ ಹಲವಾರು ವ್ಯಕ್ತಿಗಳು ಒಕ್ಕೂಟದಿಂದ ಯಾವುದಾದರೂ ಒಂದು ಕೆಲಸವನ್ನು ಒಕ್ಕೂಟದಿಂದ ನಡೆಸ್ತಾ ಇದ್ದರೆ ಅದನ್ನು ನಾವು ಕಂಪನಿ ಅಂತ ಕರಿಬಹುದು ಅನ್ನೋ ವ್ಯಾಖ್ಯಾನವನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನೀವು ಕೆಲವೊಂದು ಕಂಪನಿಯ ಉದಾಹರಣೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಕಾರ್ಪೊರೇಷನ್ ವಿಚ್ ಆರ್ ಫೌಂಡ್ ಇನ್ ಇಂಡಿಯಾ. ಹಿಯರ್ ಇನ್ ದಿಸ್ ಸ್ಲೈಡ್ ಯು ಕ್ಯಾನ್ ಫೈಂಡ್ ದ ಲೋಗೋಸ್ ಆಫ್ ಸರ್ಟನ್ ಕಾರ್ಪೊರೇಟ್ ಕಂಪನೀಸ್ ಸಚ್ ಆಸ್ ಇಂಡಿಯನ್ ಆಯಿಲ್, Bharat Petroleum, United India Insurance, Bharat Sanchar Nigam Limited, BHEL, etc. These are all public corporate companies. ಇವೆಲ್ಲವೂ ಸಾರ್ವಜನಿಕ ಕಂಪನಿಗಳಾಗಿವೆ, ಅಂದರೆ ಸರ್ಕಾರದ ಒಡೆತನ ಮತ್ತು ಮಾಲೀಕತನದಲ್ಲಿರುವಂತಹ ಉದ್ಯಮಗಳು. Here are some of the examples of leading corporate companies in the world, such as Google, Amazon, Apple, Microsoft, ಜನರಲ್ ಮೋಟರ್ಸ್ ಎಕ್ಸೆಟ್ರಾ. ಸೊ ಈ ಸ್ಲೈಡಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು ವಿಶ್ವದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ, ಆಮೇಲೆ ವಿಶ್ವದ ಮುಂಚೂಣಿಯಲ್ಲಿರುವ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಅನ್ನಿಸ್ಕೊಂಡಿರುವಂತಹ ಕೆಲವು ಕಾರ್ಪೊರೇಟ್ ಕಂಪನಿಗಳ ಉದಾಹರಣೆಗಳು. Now let us understand the concept of corporate sector. Till now we came to know the meaning of a company, meaning of a corporate, meaning of a corporation, and how it is created. So now let us understand the meaning of corporate sector. Corporate sector is a part of the economic system comprising of corporations with an objective of profit. It is also a part of private sector. Though I had told you that corporate companies are usually of two types, one is public limited company and the other one is private company, usually the concept of corporate sector refers to the corporate companies existing in private sector. And the companies in this sector produce different types of goods and services and supply them to the market. It is different from government controlled sector, service and charitable organizations. ಇದುವರೆಗೂ ಕಂಪನಿ, ಕಾರ್ಪೊರೇಟ್ ಕಂಪನಿ ಎಂಬ ಪರಿಕಲ್ಪನೆಗಳ ಅರ್ಥವನ್ನು, ಉದಾಹರಣೆಗಳನ್ನು ನಾವು ತಿಳಿದುಕೊಂಡ್ವಿ. ಈಗ ಕಂಪನಿ ವಲಯ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಕಂಪನಿ ವಲಯ ಅನ್ನೋದು ಯಾವುದೇ ಒಂದು ದೇಶದ ಅರ್ಥವ್ಯವಸ್ಥೆಯ ಒಂದು ಪ್ರಮುಖವಾದ ಭಾಗವಾಗಿದೆ. ಈ ವಲಯದ ಮುಖ್ಯ ಉದ್ದೇಶ ಲಾಭ ಗಳಿಕೆ ಆಗಿರುತ್ತದೆ. ಈ ಕಂಪನಿ ವಲಯ ಅನ್ನೋದು ಅರ್ಥವ್ಯವಸ್ಥೆಯ ಒಂದು ಭಾಗ ಅಷ್ಟೇ ಅಲ್ಲದೆ ಖಾಸಗಿ ವಲಯದ ಒಂದು ಭಾಗವೂ ಆಗಿರುತ್ತೆ. ಕಂಪನಿಗಳಲ್ಲಿ ಎರಡು ರೀತಿಯ ಪ್ರಕಾರಗಳಿವೆ ಅಂತ ನಾನು ಈಗಾಗಲೇ ತಿಳಿಸಿದ್ದೆ. ಒಂದು ಸಾರ್ವಜನಿಕ ಕಂಪನಿಗಳು, ಮತ್ತೊಂದು ಖಾಸಗಿ ಕಂಪನಿಗಳು. ನಾವು ಕಂಪನಿ ವಲಯ ಅನ್ನೋ ಒಂದು ಪದವನ್ನು ಅಥವಾ ಪರಿಕಲ್ಪನೆಯನ್ನು ಬಳಸಿದಾಗ ಕಂಪನಿ ವಲಯ ಅಂದರೆ ಖಾಸಗಿ ಕಂಪನಿಗಳನ್ನು ಒಳಗೊಂಡಂತಹ ವಲಯ ಅಂತ ಹೇಳ್ಬೋದು.
ಈ ವಲಯದಲ್ಲಿರುವಂತಹ ಕಂಪನಿಗಳು ವಿವಿಧ ರೀತಿಯ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರುಕಟ್ಟೆಗೆ ಅದನ್ನು ಪೂರೈಸುವಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಕಂಪನಿ ವಲಯ ಸರ್ಕಾರದ ನಿಯಂತ್ರಿತ ವಲಯಕ್ಕಿಂತ ಮತ್ತು ಸೇವೆಯನ್ನು ಒದಗಿಸುವಂತಹ ವಲಯಕ್ಕಿಂತ, ಅಂದರೆ ಸೇವೆ ಅಂದರೆ ಸಾಮಾಜಿಕ ಹಿತದೃಷ್ಟಿಯಿಂದ ಸೇವಾ ಮನೋಭಾವದ ಗುರಿಯನ್ನು ಇಟ್ಟುಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಗಳಿಗಿಂತ ಈ ಕಾರ್ಪೊರೇಟ್ ವಲಯ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ಕಾರ್ಪೊರೇಟ್ ವಲಯದ ಮುಖ್ಯ ಉದ್ದೇಶ ಲಾಭ ಗಳಿಕೆಯೇ ಆಗಿರುತ್ತದೆ. Now let us understand the meaning of corporate economics. This is the title of your syllabus, dear students. So let me briefly tell you what do you mean by corporate economics. So you have understood the meaning of company, corporate and corporate sector. Corporate economics is, I can say, it is a part of economics or a branch of economics which is applied in nature. That is, we say it belongs to the field of applied economics because in corporate economics we see the application of theories, policies, laws of economics in the day-to-day functioning of corporate sector. Corporate economics mainly studies about the financial, organizational, market-related and environmental issues faced by the corporation or the corporate companies. ವಿದ್ಯಾರ್ಥಿಗಳೇ, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ನಂತರ ಈಗ ಕಂಪನಿ ಸಂಬಂಧಿ ಅರ್ಥಶಾಸ್ತ್ರ ಎಂದರೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ನಿಮ್ಮ ಇಡೀ ಸಿಲೆಬಸ್ ಏನು ನೀವು ಓದ್ತೀರಿ ಅದರ ಶೀರ್ಷಿಕೆ ಕಂಪನಿ ಸಂಬಂಧಿ ಅರ್ಥಶಾಸ್ತ್ರ ಅಂತಲೇ ಆಗಿದೆ. ಕಂಪನಿ ಸಂಬಂಧಿ ಅರ್ಥಶಾಸ್ತ್ರ ಅಂದರೆ ಅರ್ಥಶಾಸ್ತ್ರದ ಒಂದು ಭಾಗ ಅಥವಾ ಶಾಖೆ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ಅನ್ವಯಿಕ ಅರ್ಥಶಾಸ್ತ್ರವಾಗಿದೆ. ಅಪ್ಲೈಡ್ ಎಕನಾಮಿಕ್ಸ್ ಅಂದರೆ ಅನ್ವಯಿಕ ಅರ್ಥಶಾಸ್ತ್ರ ಅಂದರೆ ಅರ್ಥಶಾಸ್ತ್ರದಲ್ಲಿ ಇರುವಂತಹ ನಿಯಮಗಳನ್ನು, ನೀತಿಗಳನ್ನು, ಸಿದ್ಧಾಂತಗಳನ್ನು, ಪರಿಕಲ್ಪನೆಗಳನ್ನು ನಾವು ಪ್ರಾಯೋಗಿಕವಾಗಿ ಕಂಪನಿಗಳ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಇವೆಲ್ಲವನ್ನು ಅಳವಡಿಸಿಕೊಂಡು ಕಂಪನಿಯನ್ನು ಅಧ್ಯಯನ ಮಾಡಲಾಗತ್ತೆ. ಹಾಗಾಗಿ ಇದನ್ನು ಅನ್ವಯಿಕ ಅರ್ಥಶಾಸ್ತ್ರ ಅಂತ ನಾವು ಇದನ್ನು ಗುರುತಿಸ್ತೀವಿ. ಈ ಒಂದು ಕಂಪನಿ ಸಂಬಂಧಿ ಅರ್ಥಶಾಸ್ತ್ರದಲ್ಲಿ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ಸಂಘಟನಾತ್ಮಕ ರಚನೆಯ ಬಗ್ಗೆ, ಕಂಪನಿಗೆ ಸಂಬಂಧಪಟ್ಟಂತಹ ಮಾರುಕಟ್ಟೆ ವಿಷಯಗಳ ಬಗ್ಗೆ ಮತ್ತು ಕಂಪನಿ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ, ಈ ಒಂದು ವಿಷಯಗಳಲ್ಲಿ ಕಂಪನಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ, ಆ ಸಮಸ್ಯೆಗಳಿಗೆ ಕುರಿತ ಪರಿಹಾರಗಳ ಬಗ್ಗೆ ಅಧ್ಯಯನವನ್ನು ಮಾಡಲಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾನು ನಿಮಗೆ ಕಂಪನಿಯ ಅರ್ಥ, ವ್ಯಾಖ್ಯಾನಗಳು, ಕಂಪನಿ ವಲಯದ ಅರ್ಥ ಮತ್ತು ಕಂಪನಿ ಸಂಬಂಧಿ ಅರ್ಥಶಾಸ್ತ್ರದ ಅರ್ಥವನ್ನು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.